ಪಂಚಮಸಾಲಿ ಗುರುಪೀಠದ ಉಚ್ಚಾಟಿತ ವಚನಾನಂದ ಸ್ವಾಮೀಜಿ ಕರ್ತವ್ಯ ನಿರತ ಪೊಲೀಸ್ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿದ್ದು ಅವರ ವಿರುದ್ಧ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು ಎಂದು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಖಡ್ಗ ಸ್ವಯಂ ಸೇವಕರ ಸಂಘದ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಬಸವರಾಜ ಬೆಳ್ಳೋಡಿ ಒತ್ತಾಯಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಏಪ್ರಿಲ್ 13ರಂದು ಮಠದ ಆವರಣದಲ್ಲಿ ಜನಸಂದಾಣಿ ಸೇರಿರುವುದನ್ನು ನೋಡಿ ನಾನು ಅಲ್ಲಿಗೆ ಹೋದಾಗ ವಚನಾನಂದ ಸ್ವಾಮಿ ದಾವಣಗೆರೆಯ ಪ್ರತಿಷ್ಠಿತ ಜೆಎಚ್ ಪಟೇಲ್ ಅಕಾಡೆಮಿ ಬಿಐಟಿ ರೋಡ್ ನಿಯರ್ ಹೇಮಾವತಿ ಹಾಸ್ಟೆಲ್ ದಾವಣಗೆರೆ ಅಡ್ಮಿಷನ್ ಓಪನ್ ನೌ ಮಠದ ಗೇಟ್ ಮುಂದೆ ಬಂದು ಅಲ್ಲಿರುವ ಜನರಿಗೆ ನೀವು ನೂರಾರು ಜನರಿದ್ದು ಪೊಲೀಸರು ನಿಮಗೆ ಲೆಕ್ಕವೇ, ಅವರನ್ನು ತಳ್ಳಿ ಒಳಗೆ ಬನ್ನಿ ಎಂದು ಪ್ರಚೋದನೆ ಮಾಡುವ ಜೊತೆಗೆ ಕರ್ತವ್ಯದಲ್ಲಿದ್ದ ಹರಿಹರ ಗ್ರಾಮಾಂತರ ಠಾಣೆಯ ವೃತ್ತ ನಿರೀಕ್ಷಕ ಸುರೇಶ್ ಸಾಗರಿ ಅವರಿಗೆ ಏಕಾಏಕಿ ಮುಖಕ್ಕೆ, ಕೈಗೆ ಹಾಗೂ ಹೊಟ್ಟೆಯ ಭಾಗಕ್ಕೆ ಬಲವಾಗಿ ಹೊಡೆದು ಅವರನ್ನು ಹಿಂದಕ್ಕೆ ತಳ್ಳಿ ಬೀಳಿಸಿರುವುದನ್ನು ನಾನು ನೋಡಿದ್ದೇನೆ ಎಂದರು. ಜವಾಬ್ದಾರಿಯುತ ಮಠಾಧೀಶರಾದ ವಚನಾನಂದ ಸ್ವಾಮೀಜಿಗಳು ಪೊಲೀಸ್ ಅಧಿಕಾರಿಗಳ ಮೇಲೆ ಈ ರೀತಿಯ ಗೂಂಡಾವರ್ತನೆ ತೋರಿಸುವುದು ಖಂಡನೀಯ. ಸರ್ಕಾರಿ ನೌಕರರ ಕರ್ತವ್ಯಕ್ಕೆ ಅಡ್ಡಿಪಡಿಸದ ಜನಸಾಮಾನ್ಯರ ಮೇಲೆ ಯಾವ ರೀತಿ ಕ್ರಮ ಕೈಗೊಳ್ಳಲಾಗುತ್ತದೋ ಅದೇ ರೀತಿಯ ಕಾನೂನು ಕ್ರಮವನ್ನು ವಚನಾನಂದ ಸ್ವಾಮೀಜಿ ವಿರುದ್ಧ ಪೊಲೀಸ್ ಇಲಾಖೆ ತೆಗೆದುಕೊಳ್ಳಬೇಕು ಎಂದು ಒತ್ತಾಯಿಸಿದರು. ಸುದ್ದಿಗೋಷ್ಠಿಯಲ್ಲಿ ಆನಂದ್, ಪ್ರವೀಣ್, ಸಚಿನ್ ಇದ್ದರು. ಸರ್, ಕಳೆದ ಒಂದು ವಾರದಿಂದ ನಮ್ಮ ಹರಿಹರ ತಾಲೂಕಿನ ಪಂಚಮಸಾಲಿ ಗುರುಪೀಠದ್ದು ನಿಮಗೆ ಗೊತ್ತಿದೆ. ವಿಷಯ ಏನಂದರೆ 13ನೇ ತಾರೀಕು ಆ ಮಠದ ಲೆಕ್ಕಾಚಾರ ಮಾಡೋಕ್ಕಂತೇಳ್ಬಿಟ್ಟು ಸುಮಾರು ಗಲಾಟೆ ನಡೀತಾ ಇತ್ತು. ಆ ಸಂದರ್ಭದಲ್ಲಿ 144 ಸೆಕ್ಷನ್ ಜಾರಿಗೊಳಿಸ್ತಾರೆ. ನೂರಾರು ಜನಗಳಿರೋದ್ರಿಂದ ನಮ್ಮ ಹರಿಹರ ತಾಲೂಕು ತಹಸೀಲ್ದಾರ್ ದಂಡಾಧಿಕಾರಿಗಳಾಗಿರ್ತಕ್ಕಂಥ ಸಂತೋಷ್ ಸರ್ 144 ಸೆಕ್ಷನ್ ಜಾರಿಗೊಳಿಸ್ತಾರೆ. ಈ ಸಂದರ್ಭದಲ್ಲಿ ನಮ್ಮ ಪೊಲೀಸ್ ಇಲಾಖೆಯವರು ಅಲ್ಲಿ ಯಾವುದಾದ್ರೂ ಗಲಾಟೆಗೆ ಅಚಾತುರ್ಯ ನಡೀಬಾರ್ದು ಅನ್ನೋ ಕಾರಣಕ್ಕೆ ನಮ್ಮ ಪೊಲೀಸ್ ಇಲಾಖೆ ಅದನ್ನು ತಡೆಯೋ ಪ್ರಯತ್ನ ಮಾಡ್ತಾ ಇರುತ್ತೆ. ಆ ಮಠದಿಂದ ಉಚ್ಚಾಟನೆ ಆಗಿರ್ತಕ್ಕಂಥ ಮಠದ ಪೀಠಾಧಿಪತಿಗಳಾದಂಥ ವಚನಾನಂದ ಶ್ರೀಗಳು ಏಕಾಏಕಿ ಬಂದು ನಮ್ಮ ಪೊಲೀಸ್ ಇಲಾಖೆಯ ನಮ್ಮ ಹರಿಹರ ವೃತ್ತ ನಿರೀಕ್ಷಕರಾಗಿರ್ತಕ್ಕಂಥ ಸುರೇಶ್ ಸಗರಿ ಸರ್ ಮೇಲೆ ಏಕಾಏಕಿ ಬಂದು ಹಲ್ಲೆ ಮಾಡ್ತಾರೆ. ಜೊತೆಗೆ ನಮ್ಮ ಅಡಿಷ್ನಲ್ ಎಸ್ ಪಿ ಅವರು, ನಮ್ಮ ದಾವಣಗೆರೆ ಜಿಲ್ಲೆ ಅಡಿಷ್ನಲ್ ಎಸ್ ಪಿ ಅವರ ಮೇಲೂ ಕೂಡ ಹಲ್ಲೆ ಮಾಡ್ತಾರೆ. ಇಂತಹ ವ್ಯಕ್ತಿಗೆ, ಸಮಾಜ ಸುಧಾರಿಸುವಂಥ ವ್ಯಕ್ತಿ, ಒಂದು ಸಮಾಜದ ಹಿತದೃಷ್ಟಿ ಕಾಯುವಂತಹ ಸ್ಥಾನದಲ್ಲಿರ್ತಕ್ಕಂಥ ನಮ್ಮ ವೀರಶೈವ ಪಂಚಮಶಾಲಿ ಗುರುಪೀಠದ ಪೀಠಾಧಿಪತಿಗಳಾಗಿರ್ತಕ್ಕಂಥ ವಚನಾನಂದ ಶ್ರೀಗಳು ಕರ್ತವ್ಯ ನಿರತ ಪೊಲೀಸ್ ಅಧಿಕಾರಿ ಮೇಲೆ ಹಲ್ಲೆ ಮಾಡಿರುವ ಕುರಿತು ದಯವಿಟ್ಟು ಈ ಇಲಾಖೆಯ ಹೈಯರ್ ಆಫೀಸರ್ಸ್ಗೆ ನಿನ್ನೆ ದಿನ ಹೋಗಿ ನಾನು ನಮ್ಮ ಮಾನ್ಯ ಜಿಲ್ಲಾ ವರಿಷ್ಠಾಧಿಕಾರಿಗಳಿಗೆ ಈಗಾಗಲೇ ಈ ವಿಷಯ ಕುರಿತು ನಾನು ಕಂಪ್ಲೇಂಟ್ ಮಾಡಿ ಬಂದಿದ್ದೀನಿ. ಜೊತೆಗೆ 14ನೇ ತಾರೀಕು ಕೂಡ ನಮ್ಮ ಹರಿಹರ ಗ್ರಾಮಾಂತರ ಪೊಲೀಸ್ ಸ್ಟೇಷನ್ನಲ್ಲಿ ಪ್ರಾಥಮಿಕವಾಗಿ ಒಂದು ನಾನು ಕಂಪ್ಲೇಂಟ್ ಕೊಟ್ಟು ಬಂದಿದ್ದೆ. ಜೊತೆಗೆ ಅವತ್ತು 13ನೇ ತಾರೀಕು ಸಂಜೆ ನಮ್ಮ ಹರಿಹರದ ಸಮುದಾಯ ಸಾರ್ವಜನಿಕ ಆರೋಗ್ಯ ಕೇಂದ್ರದಲ್ಲಿ ಒಂದು MLC ಕೂಡ ಆಗಿದೆ. ನಮ್ಮ ಪೊಲೀಸು ನಮ್ಮ CPI ಸಾಹೇಬರು MLC ಕೂಡ ಮಾಡಿದ್ದಾರೆ. ಈ ವಿಷಯಕ್ಕೆ ಇಂಥ ಘಟನೆ ಇನ್ನು ಮುಂದೆ ನಡೀಬಾರ್ದು. ಇಂಥ ವ್ಯಕ್ತಿಗಳ ಮೇಲೆ ಕಾನೂನು ಸೂಕ್ತ ಕ್ರಮ ಕೈಗೊಳ್ಬೇಕಂತೇಳಿ ನಮ್ಮ ಈ ಇಲಾಖೆಯ ಪರವಾಗಿ ನಾನು ಈ ಮಾಧ್ಯಮದ ಮುಂದೆ ವಿನಂತಿ ಮಾಡ್ಕೊಳ್ತೀನಿ. ಸರ್, ಯಾರಲ್ಲ ಸರ್, ನಾನು ಕೂಡ ಅಡ್ವೊಕೇಟು, ನಾನು LLB ಹೋಲ್ಡ್ರು. ಆ ಉದ್ದೇಶಕ್ಕೆ ನನಗೆ ಸಮಸ್ತ ಸೆಕ್ಷನ್ಗಳು ಕೊಟ್ಟಿದ್ದೇವೆ. BNS ಪ್ರಕಾರ 221 ಪ್ರಕಾರ, IPC ಸೆಕ್ಷನ್ 186 ಪ್ರಕಾರ ಅವರಿಗೆ ಕಾನೂನು ಸರ್ಕಾರಿ ಕರ್ತವ್ಯ ನಿರ್ವಹಿಸುವಂಥ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿದರೆ ಆ ಸೆಕ್ಷನ್ಗಳು ಹಾಕ್ಬೋದು. ಹೌದು ಸರ್, ಇಲ್ಲಿ ಕೇಳಿ, ಸಮಾಜ ಹೌದು ಸರ್, ಫಸ್ಟ್ ಟೈಮ್ ಅಲ್ಲ ಸರ್. ಖಡ್ಗ ಸ್ವಯಂ ಸೇವಕರ ಸಂಘಟನೆಯಿಂದ ಕಳೆದ 2015ರಿಂದ ನಾನು ಹೋರಾಟ ಮಾಡ್ತಾಯಿದ್ದೀನಿ. ಈ ಮಧ್ಯೆ ನಾನು ಓದುವ ವಿಚಾರವಾಗಿ ನಾನು ಸ್ವಲ್ಪ ಈಲ್ಡಾಗಿದ್ದೆ ಸರ್. ಎಲ್ಲ ಸಮಸ್ಯೆಗಳಿಗೆ ಎತ್ತಿದ್ದೀನಿ ಸರ್, ಸುಮಾರು ಸಮಸ್ಯೆಗಳಿಗೆ ಎತ್ತಿದ್ದೀನಿ. ನಾನು ಓದೋದಿತ್ತು, ನಾನು LLB ಮಾಡೋದಿರೋದ್ರಿಂದ ನಾನು ಒಂದು 3-4 ವರ್ಷ ನಾನು ಈಲ್ಡಾಗಿದ್ದೆ. ನಾನು ಸರ್, ಅವರಿಗೆ ನನಗೆ ಸಂಬಂಧ ಇಲ್ಲ. ಯಾಕೆಂದರೆ ಸರ್, ನಾನು ಹೋರಾಟ ಮಾಡ್ತಾಯಿದ್ದೀನಿ. ನಾನು ಕೆರೆ ಉಳಿಸೋಕ್ಕಂತೇಳ್ಬಿಟ್ಟು 2015ರಿಂದ ಹೋರಾಟ ಮಾಡ್ತಾಯಿದ್ದೆ. ಇದು ನನ್ನ ಪ್ರೆಸ್ ಮೀಟ್ ಎಷ್ಟಂದರೆ ಸುಮಾರು ಒಂದು 100-150 ಪ್ರೆಸ್ ಮೀಟ್ ಆಗಿರ್ಬೋದು ಈ ಜಾಗದಲ್ಲಿ, ಇದೇ ನಮ್ಮ ಪ್ರೆಸ್ ಕ್ಲಬ್ಬಲ್ಲಿ. ನಾನು ಸುಳೇಕೆರೆ ಉಳಿಸುವ ವಿಚಾರವಾಗಿ ಸುಮಾರು ನಾನು ಪ್ರೆಸ್ ಮೀಟು ಮಾಡಿದ್ದೀನಿ, ಹೋರಾಟನೂ ಮಾಡಿದ್ದೀನಿ, ಪಾದಯಾತ್ರೆನೂ ಮಾಡಿದ್ದೀನಿ. ಅಲ್ಲಿ ನಮ್ಮ ಖಡ್ಗ ಸ್ವಯಂ ಸೇವಕರ ಸಂಘಟನೆಯ ಕಾರ್ಯಕರ್ತರು ಅಥವಾ ಇತರ ಪ್ರತಿಷ್ಠಿತ ವ್ಯಕ್ತಿಗಳು
ನಮ್ಮ ಸುಳೇಕೆರೆ ಉಳಿಸುವ ವಿಚಾರವಾಗಿ ಸ್ವಾರ್ಥ ಮೆರೆದಾಗ ನಾನು ಅದರಿಂದ ಹೊರಗೆ ಬಂದು ನಾನು ಬಣ ಚೇಂಜ್ ಮಾಡ್ಕೊಂಡು ಇವಾಗ ನಿಸ್ವಾರ್ಥ ಹೋರಾಟ ಮಾಡ್ತಾಯಿದ್ದೀನಿ ಸರ್. ಸರ್ ಅಲ್ಲಿ ಹಾಂ ಸರ್, ಮುಂಚೆ ಕೆಳಗೆ ಬಿದ್ದಿದ್ರು ಸರ್. ಕೆಳಗೆ ಬಿದ್ದಾಗ ಸರ್ ನಾನು ನೋಡಿದೆ ಸರ್. ಸರ್ ಅದು ವೀಡಿಯೋ ದಾಖಲೆ ಅಲ್ಲಿ ನಮ್ಮ ಮೀಡಿಯಾದವ್ರು ಯಾರೂ ಇರಲಿಲ್ಲ. ಅವ್ರ ಮಠದಿಂದ ಉಚ್ಚಾಟನೆ ಮಾಡಿದ ಮರುಕ್ಷಣನೇ ಓಡಾಡಿ ಬಂದು ಜೀಪ್ ಅವ್ರ ಕಾರ್ ತೊಗೊಂಡು ಬರ್ತಾರೆ. ಮಠದ ಆವರಣ ಇದೆ ಗೇಟ್ ಹತ್ರ ಬರ್ತಾರೆ. ಬರುವಾಗ ತಡಿತಾರೆ, ಯಾರು ನಮ್ಮ CPI ಸಾಹೇಬರು ತಡಿತಾರೆ. ತಡೆದಾಗ ಅವ್ರಿಗೆ ಅಲ್ಲಿ ಹೊಡಿತಾರೆ, ಮುಖಕ್ಕೆ ಹೊಡಿತಾರೆ ಅಲ್ಲಿ.